ಹಾಯ್ ಹಲೋ ನಮಸ್ತೆ ಮಧು ಡಿಜಿಟಲ್ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ನಾನು ಮಧು. ಇವತ್ತಿನ ವಿಡಿಯೋದಲ್ಲಿ ಯಾರೆಲ್ಲ ಮನೆಗಳಲ್ಲಿ ಫ್ರಿಜ್ ನ ಯೂಸ್ ಮಾಡ್ತಾ ಇದ್ದೀರಾ, ಸೊ ಅದು ಮಷಿನ್ ಲೈಫ್ ಆಗಿರ್ಬೋದು, ಹಾಗೆ ಅದ್ರಲ್ಲಿ ಯೂಸ್ ಮಾಡ್ತಕ್ಕಂಥ ತರಕಾರಿ ಆಗಿರ್ಬೋದು, ಹಣ್ಣಾಗಿರ್ಬೋದು, ಲೈಫ್ ಎಲ್ಲ ಚೆನ್ನಾಗಿರ್ಬೇಕು ಅಂದ್ರೆ ಸೊ ಈ ವಿಡಿಯೋದಲ್ಲಿ ಒಂದು 4 ಟಿಪ್ಸ್ ನ ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ನೀವೇನಾದ್ರೂ ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ಇನ್ಫಾರ್ಮೇಶನ್ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಸೊ ನಾನೀಗ ಒನ್ ಬೈ ಒನ್ ತಿಳಿಸ್ಕೊಡ್ತಾ ಹೋಗ್ತೀನಿ. ಮೊದಲನೇದಾಗಿ ನಾನು ಟೆಂಪರೇಚರ್ ಕಂಟ್ರೋಲ್ ಬಗ್ಗೆ ತಿಳಿಸ್ಕೊಡ್ತೀನಿ. ಸೊ ಯಾವುದೇ ಫ್ರಿಜ್ ಆಗಿರ್ಬೋದು, ಈಗ ಡಬಲ್ ಡೋರ್ ಅಲ್ಲಿ ಮೇಜರ್ ಬ್ರಾಂಡ್ಸ್ ಅಂತ ಬಂದಾಗ ಸ್ಯಾಮ್ಸಂಗ್ ಆಗಿರ್ಬೋದು, ಎಲ್ ಜಿ ಆಗಿರ್ಬೋದು, ವರ್ಲ್ಪೂಲ್ ಆಗಿರ್ಬೋದು, ಸೊ ಹೈಯರ್ ಆಗಿರ್ಬೋದು, ಈ ಒಂದು ಬ್ರಾಂಡ್ಗಳದ್ದು ಸೊ ಎಲ್ಲರಿಗೂ ನೀವು ಮನೆಗಳಲ್ಲಿ ಕಾಮನ್ ಆಗಿ ಯೂಸ್ ಮಾಡ್ತಾ ಇರ್ತಾರ. ಸೊ ಅದರಲ್ಲಿ ಎಲ್ಲದಕ್ಕೂ ಕೂಡ ಕಾಮನ್ ಆಗಿ ಟೆಂಪರೇಚರ್ ಅನ್ನೋದು ಎಲ್ಲದಕ್ಕೂ ಕೂಡ ಸೆಟ್ಟಿಂಗ್ಸ್ ಅಲ್ಲಿ ನಿಮ್ಗೆ ಅರ್ಥ ಆಗೋ ರೀತಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಫ್ರೀಜರ್ ಪೋರ್ಷನ್ ಇರುತ್ತೆ, ಇನ್ನೊಂದು ಫ್ರಿಜ್ ಪೋರ್ಷನ್ ಇರುತ್ತೆ. ಡಬಲ್ ಡೋರ್ ಫ್ರಿಜ್ ಗಳಲ್ಲಿ ಅಂತ ಬಂದಾಗ ಫ್ರೀಜರ್ ಕೆಲವೊಂದ್ರಲ್ಲಿ ಮೇಲ್ಗಡೆ ಇರುತ್ತೆ, ಕೆಲವೊಂದ್ರಲ್ಲಿ ಕೆಳಗಡೆ ಕೊಟ್ಟಿರ್ತಾರೆ, ಬಾಟಮ್ ಮಂಟೆಡ್ ಅಲ್ಲಿ ಮಾತ್ರ. ಸೊ ಫ್ರೀಜರ್ ಸೆಕ್ಷನ್ ಅಂತ ಬಂದಾಗ ಸೊ ರೆಗ್ಯುಲರ್ ಆಗಿ ಟೆಂಪರೇಚರ್ ಅಂತ ಬಂದಾಗ ಸೊ -23 ಇಂದ ಹಿಡಿದ್ಬಿಟ್ಟು -15 ವರೆಗೂ ಕೂಡ ರನ್ ಆಗುತ್ತೆ ಸ್ಟ್ಯಾಂಡರ್ಡ್ ಆಗಿ. ಸೊ ಇನ್ನು ಫ್ರಿಜ್ ಸೆಕ್ಷನ್ ಅಂತ ಬಂದಾಗ 1 ಡಿಗ್ರಿ ಇಂದ ಹಿಡಿದ್ಬಿಟ್ಟು 7 ಡಿಗ್ರಿ ವರೆಗೂ ಕೂಡ ಟೆಂಪರೇಚರ್ ಕೊಟ್ಟಿರ್ತಾರೆ. ಏನಿದು ಟೆಂಪರೇಚರ್ ನಿಮ್ಗೆ ಹೇಗೆ ಐಡೆಂಟಿಫೈ ಮಾಡ್ಕೊಳ್ಳೋದು, ಕಮ್ಮಿ ಯಾವ್ದು ಜಾಸ್ತಿ ಯಾವ್ದು ಅಂತ ತಿಳಿಸ್ಕೊಡೋದಾದ್ರೆ, ಸೊ ಮೊದಲನೇದಾಗಿ ಜನರಲ್ ಆಗಿ ಇವಾಗ ಮೈನಸ್ ಹೋದಷ್ಟು ಕೂಡ ಅದು ನಿಮ್ಗೆ ಕೋಲ್ಡ್ ಜಾಸ್ತಿ ಆಗ್ತಾ ಹೋಗುತ್ತೆ, ಪ್ಲಸ್ ಗೆ ಬಂದಷ್ಟು ಕೂಡ ಕೋಲ್ಡ್ ಕಮ್ಮಿ ಆಗ್ತಾ ಬರುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ಫ್ರಿಜ್ ಸೆಕ್ಷನ್ ಅಲ್ಲಿ ಸೊ 1 ಡಿಗ್ರಿ ಇಂದ 7 ಡಿಗ್ರಿ ಇದೆ. ಸೊ ಅದರಲ್ಲಿ ನೀವು 1 ಡಿಗ್ರಿಗೆ ಹೋದಾಗ ಏನಂದ್ರೆ ಜಾಸ್ತಿ ಕೋಲ್ಡ್ ಆಗುತ್ತೆ. ನಿಮ್ಗೆ ಜಾಸ್ತಿ ಕೋಲ್ಡ್ ಬೇಕು ಅಂದಾಗ 1 ಡಿಗ್ರಿ ಇಟ್ಕೊಳ್ಬೇಕಾಗತ್ತೆ. ಸ್ವಲ್ಪ ನಾರ್ಮಲ್ ಕೋಲ್ಡ್ ಆದ್ರೂ ಸಾಕು, ಸ್ವಲ್ಪ ಕೋಲ್ಡ್ ಆದ್ರೂ ಸಾಕು ಅಂದಾಗ 7 ಇಟ್ಕೊಳ್ಬೇಕಾಗತ್ತೆ. ಸೊ ಅದೇ ರೀತಿ ಸೊ ಈಗ ಫ್ರೀಜರ್ ಅಲ್ಲಿ ಅಂತ ಬಂದಾಗ ಇವಾಗ ನೀವು -23 ಹೋದಾಗ ತುಂಬಾ ಕೋಲ್ಡ್ ಆಗುತ್ತೆ, ಐಸ್ ಕ್ಯೂಬ್ಸ್ ಎಲ್ಲ ಸಾಲಿಡ್ ಆಗೋದು ಆ ತರ ಆಗುತ್ತೆ, ಜಾಸ್ತಿ ಕೋಲ್ಡ್ ಆಗುತ್ತೆ. ಅದೇ ನೀವು -15 ಬಂದಾಗ ನಾರ್ಮಲ್ ಕೋಲ್ಡ್ ಆಗುತ್ತೆ. ಇದು ರೆಗ್ಯುಲರ್ ಆಗಿ ನಿಮ್ಗೆ ಒಂದು ಅರ್ಥ ಆಗೋ ರೀತಿ ಮೈನಸ್ ಹೋದಷ್ಟು ಕೂಡ ಜಾಸ್ತಿ ಕೋಲ್ಡೆಸ್ಟ್ ಆಗುತ್ತೆ. ಸೊ ಮೈನಸ್ ಇಂದ ಪ್ಲಸ್ ಗೆ ಬಂದಷ್ಟು ಕೂಡ ಕೋಲ್ಡ್ ಏನಾಗುತ್ತೆ ಕಮ್ಮಿ ಆಗ್ತಾ ಬರುತ್ತೆ. ಇನ್ನು ಐಡಿಯಲ್ ಟೆಂಪರೇಚರ್ ಯಾವುದೇ ಬ್ರಾಂಡ್ ಆಗಿರ್ಬೋದು ಸ್ಟ್ಯಾಂಡರ್ಡ್ ಆಗಿ ಎಷ್ಟು ಇಟ್ಕೊಂಡು ಯೂಸ್ ಮಾಡಬೇಕು ಅಂತ ಹೇಳೋದಾದ್ರೆ ಫ್ರೀಜರ್ ಸೆಕ್ಷನ್ ಬಂದ್ಬಿಟ್ಟು -17 ಇಂದ -19 ಇಟ್ಕೊಂಡು ಯೂಸ್ ಮಾಡಿ. ಇವರ ಫ್ರಿಜ್ ಆನ್ ಮಾಡಿದಾಗ ಸೊ ಸ್ಟ್ಯಾಂಡರ್ಡ್ ಆಗಿ ಬ್ರಾಂಡ್ ಅವರೇ ಡಿಫಾಲ್ಟ್ ಸೆಟ್ ಕೂಡ ಮಾಡಿರ್ತಾರೆ. ಕೆಲವೊಂದು ಟೈಮ್ ನೀವೇನಾದ್ರು ಇಂಟರ್ನಲ್ ಆಗಿ ಮ್ಯಾನ್ಯುಯಲಿ ಚೇಂಜ್ ಮಾಡ್ಕೊಂಡಿದ್ದೀರಾ ಅಂದಾಗ 7 to 19 ಇಟ್ಕೊಂಡು ಯೂಸ್ ಮಾಡಬಹುದು. ಸೊ ಅದೇ ರೀತಿ ನಿಮ್ಗೆ ಇವಾಗ ಏನಾದ್ರು ಫ್ರಿಜ್ ಸೆಕ್ಷನ್ ಅಲ್ಲಿ ಒಂದು 3 to 4 ಡಿಗ್ರಿ 3 ಇಂದ 4 ಡಿಗ್ರಿನ ಇಟ್ಕೊಂಡು ಯೂಸ್ ಮಾಡಬಹುದು. ಸೊ ಇದರಲ್ಲಿ ನಿಮ್ಗೆ ಡಿಪೆಂಡ್ಸ್ ಆನ್ ಇವಾಗ ಚಳಿಗಾಲದಲ್ಲಿ ಮತ್ತೆ ಸಮ್ಮರ್ ಅಲ್ಲಿ ಚೇಂಜಸ್ ನ ಮಾಡ್ಕೊಳ್ಬೇಕಾಗತ್ತೆ. ಈಗ ಸಮ್ಮರ್ ಅಲ್ಲಿ ಬೇಸಿಗೆಕಾಲ ಅಂತ ಬಂದಾಗ ತುಂಬಾ ಹಾಟ್ ಇರುತ್ತೆ, ಸೊ ಬಿಸಿ ಇರೋದ್ರಿಂದ ಆ ಟೈಮ್ ಅಲ್ಲಿ ಬಂದ್ಬಿಟ್ಟು ಸೊ ನಿಮ್ಗೆ ಟೆಂಪರೇಚರ್ ಕೂಲಿಂಗ್ ಜಾಸ್ತಿ ಬೇಕಾಗತ್ತೆ. ಆ ಟೈಮ್ ಅಲ್ಲಿ ಬಂದ್ಬಿಟ್ಟು ಫ್ರೀಜರ್ ಸೆಕ್ಷನ್ ಇದೆಯಲ್ಲ ಅದನ್ನ ಒಂದು 21 ಅಥವಾ 22 ಇಟ್ಕೊಂಡು ಯೂಸ್ ಮಾಡ್ಬೇಕಾಗುತ್ತೆ. ಅವಾಗ ಐಸ್ ಕ್ಯೂಬ್ಸ್ ಎಲ್ಲ ಬಂದ್ಬಿಟ್ಟು ಸಾಲಿಡ್ ಆಗಿರುತ್ತೆ. ಅದೇ ರೀತಿ ನೀವು ಫ್ರೋಸನ್ ಐಟಮ್ಸ್ ಎಲ್ಲ ನಾನ್ ವೆಜ್ ಅದೆಲ್ಲ ಇಡ್ತೀರಾ, ಬೇರೆ ಅದೆಲ್ಲ ಫ್ರೆಶ್ ಆಗಿರುತ್ತೆ. ಫ್ರಿಜ್ ಸೆಕ್ಷನ್ ಅಂತ ಬಂದಾಗ ಸೊ 2 ಅಥವಾ 3 ಇಟ್ಕೊಂಡು ಯೂಸ್ ಮಾಡ್ಬೇಕಾಗುತ್ತೆ. ಇನ್ನು ಸ್ವಲ್ಪ ಚಿಲ್ಲಾಗಿರ್ಬೇಕಂದ್ರೆ 1 ಡಿಗ್ರಿ ಇಟ್ಕೊಂಡು ಯೂಸ್ ಮಾಡ್ಬೇಕಾಗುತ್ತೆ. ಸೊ ಆಗ ಹಾಲು, ಮೊಸರು ಮತ್ತೆ ಫುಡ್ ಐಟಮ್ ಎಲ್ಲ ಇನ್ನ ಫ್ರೆಶ್ ಆಗಿರುತ್ತೆ ಅಂತ ಹೇಳ್ಬೋದು. ಸೊ ಇನ್ನ ಚಳಿಗಾಲ ಅಂತ ಬಂದಾಗ ಸೊ ಈ ಟೈಮಲ್ಲಿ ತುಂಬಾ ಕಂಪ್ಲೇಂಟ್ಸ್ ಏನಂದ್ರೆ ಸೊ ಐಸ್ ಫಾರ್ಮೇಶನ್ ಆಗ್ತಾ ಇದೆ ಫ್ರೀಜರ್ ಅಲ್ಲಿ ಆಗಿರ್ಬೋದು. ಸೊ ನಾವು ತರಕಾರಿ ಹಣ್ಣು ಏನೇ ಇಟ್ಟರು ಕೂಡ ಅದ್ರ ಮೇಲೆ ವಾಟರ್ ಫಾರ್ಮೇಶನ್ ಎಲ್ಲ ಆಗ್ತದೆ ಅನ್ನೋರು ಫ್ರಿಜ್ ಸೆಕ್ಷನ್ ನ ಆಲ್ಮೋಸ್ಟ್ ಒಂದು 6 ಗೆ ಇಡಿ, ಸೊ ಇಲ್ಲಾಂದ್ರೆ 7 ಗೆ ಇಡಿ. ಸೊ ಅದೇ ರೀತಿ ಫ್ರೀಜರ್ ಸೆಕ್ಷನ್ ಅಂತ ಬಂದಾಗ ಒಂದು -15 ಗೆ ಇಡಿ. ಎಲ್ಲ ಕೋಲ್ಡ್ ವೆದರ್ ಇರೋದ್ರಿಂದ ನಿಮ್ಗೆ ಅಷ್ಟೊಂದು ಕೂಲಿಂಗ್ ರಿಕ್ವೈರ್ಡ್ ಇರೋದಿಲ್ಲ, ಆಗ ಇದನ್ನ -15 ಗೆ ಇಡಬೇಕಾಗುತ್ತೆ ಫ್ರೀಜರ್ ನ. ಫ್ರಿಜ್ ಸೆಕ್ಷನ್ ಬಂದ್ಬಿಟ್ಟು ಒಂದು 7 ಗೆ ಇಡಿ. ಹಾಗೂ ನಿಮ್ಗೆ ತರಕಾರಿ ಏನಾದ್ರು ಬೇಗ ಹಾಳಾಗ್ತಿದೆ ಅನ್ನೋದು ನಿಮ್ಗೆ ಗೊತ್ತಾದ್ರೆ ಸೊ ಆಗ ಒಂದು 7 ಇಟ್ಟಿದ್ರಲ್ಲ ಅದನ್ನ ಒಂದು 5 ಅಥವಾ 4 ಗೆ ಚೇಂಜ್ ಮಾಡಿ. ಅದೇ ರೀತಿ ಫ್ರೀಜರ್ ಅಲ್ಲಿ -15 ಇಂದ ಹಿಡಿದ್ಬಿಟ್ಟು -17 ಗೆ ಚೇಂಜ್ ಮಾಡ್ಕೊಳ್ಳಿ. ಇದು ಸ್ಟ್ಯಾಂಡರ್ಡ್ ಆಗಿ ಎಲ್ಲಾ ಬ್ರಾಂಡ್ಗೂ ಕೂಡ ಅಪ್ಲಿಕೇಬಲ್ ಆಗುತ್ತೆ. ಸೊ ಇಂಡಿವಿಜುವಲ್ ನಾನು ಎಲ್ಲಾ ಬ್ರಾಂಡ್ ಕೂಡ ವಿಡಿಯೋಸ್ ಕೂಡ ಆಪರೇಟ್ ಮಾಡೋದು ಕೂಡ ಮಷಿನ್ ಆನ್ ಮಾಡಿ ಯಾವ್ಯಾವ ಮಾಡಲ್ ಯಾವ ರೀತಿ ಟೆಂಪರೇಚರ್ ನ ಚೇಂಜಸ್ ನ ಮಾಡೋದು ಅಂತ ಕೂಡ ವಿಡಿಯೋನ ಮಾಡಿದೀವಿ, ಎಲ್ ಜಿ, ಸ್ಯಾಮ್ಸಂಗ್ ಮತ್ತೆ ಹೈಯರ್ದು. ಸೊ ಲಿಂಕ್ ಅಲ್ಲೂ ಕೂಡ ಹಾಕಿರ್ತೀನಿ, ನೀವು ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಸೊ ಯಾವ ರೀತಿ ಅದನ್ನ ಟೆಂಪರೇಚರ್ ಚೇಂಜ್ ಮಾಡಬಹುದು. ಅದೇ ರೀತಿ ಕನ್ವರ್ಟಬಲ್ ಮೋಡ್ಸ್ ಎಲ್ಲ ಯಾವ ರೀತಿ ಫ್ರೀಜರ್ ಬೇಡ ಫ್ರಿಜ್ ಆಗಿ ಕನ್ವರ್ಟ್ ಮಾಡ್ಕೊಳ್ಳೋದು ಎಲ್ಲದೂ ಕೂಡ ತಿಳಿಸ್ಕೊಟ್ಟಿದ್ದೀನಿ. ಸೊ ಲಿಂಕ್ ಮೇಲೆ ಹೋಗಿ ನೀವು ನಿಮ್ಮ ಮನೇಲಿ ಯೂಸ್ ಮಾಡ್ತಕ್ಕಂಥ ಬ್ರ್ಯಾಂಡ್ ನ ಹೋಗಿ ನೋಡ್ಬೋದು ಅಂತ ಹೇಳ್ತಾ, ಫ್ರಿಜ್ ನ ಲೈಫ್ ಎಕ್ಸ್ಟೆಂಡ್ ಆಗ್ಬೇಕು ಅಂದ್ರೆ ನೀವೇನ್ ತಪ್ಪುಗಳನ್ನ ಮಾಡಬಾರ್ದು ಅಂತ ತಿಳಿಸ್ಕೊಡ್ತೀನಿ. ಸೊ ಮೊದಲನೇದಾಗಿ ಈ ಫ್ರಿಜ್ ಎಲ್ಲ ಏನಂದ್ರೆ ಫ್ರೀಜರ್ಗೆ ಮತ್ತೆ ಫ್ರಿಜ್ಗೆ ಅಂತ ಬಂದಾಗ ಕೂಲಿಂಗ್ ಸಪ್ಲೈ ಇರುತ್ತೆ ಕೆಲವೊಂದು ಮಾಡೆಲ್ಗಳೆಲ್ಲ ಆಗಿರ್ಬೋದು. ಸೊ ಫ್ರೀಜರ್ ಅಲ್ಲಿ ಏನಂದ್ರೆ ಮೈನಸ್ ಟೆಂಪರೇಚರ್ ರನ್ ಆಗೋದ್ರಿಂದ ಫ್ರಿಜ್ ನ ಯೂಸ್ ಮಾಡೋ ಟೈಮಲ್ಲಿ ಜಾಸ್ತಿ ಫ್ರೀಜರ್ ನ ಓಪನ್ ಮಾಡೋದಕ್ಕೆ ಹೋಗ್ಬಾರ್ದು. ಸೊ ಜಾಸ್ತಿ ಫ್ರೀಜರ್ ನ ಓಪನ್ ಮಾಡಿದಾಗ ಏನಂದ್ರೆ ಸೊ ಡೈರೆಕ್ಟ್ ಆಗಿ ಇಲ್ಲಿ ಇರ್ತಕ್ಕಂಥ ಹೇರ್ ಎಲ್ಲ ಏನಂದ್ರೆ ಸೊ ಆಚೆ ಹೋಗೋದ್ರಿಂದ ಸೊ ಕೂಲಿಂಗ್ ಬೇಗ ಲಾಸ್ ಆಗುತ್ತೆ, ಮತ್ತೆ ಫಸ್ಟ್ ಇಂದ RPM ರನ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಆಲ್ಮೋಸ್ಟ್ ನಿಮ್ಗೆ ಫ್ರೀಜರ್ ಇದ್ದಾನೆ ಫ್ರಿಜ್ ಗೆ ಸಪ್ಲೈ ಆಗೋದು ಯಾವುದೇ ಸ್ಟ್ಯಾಂಡರ್ಡ್ ಆಗಂತ ಬಂದಾಗ
ಆಗ ಕೂಲಿಂಗ್ ಅನ್ನೋದು ಲಾಸ್ ಆಗತ್ತೆ. ಸೊ ಅದಕ್ಕೆ ಜಾಸ್ತಿ ಫ್ರೀಕ್ವೆಂಟ್ ಆಗಿ ನೀವು ಡೋರ್ನ ಓಪನ್ ಮಾಡೋದು ಕ್ಲೋಸ್ ಮಾಡೋದು ಫ್ರೀಜರ್ ಸೆಕ್ಷನ್ ಮಾಡಬಾರ್ದು. ಸೊ ಅದೇ ರೀತಿ ಸಮ್ಮರ್ ಟೈಮ್ ಅಲ್ಲಿ ಜಾಸ್ತಿ ತುಂಬಾ ಪ್ಯಾಕ್ ಮಾಡಕ್ ಹೋಗ್ಬೇಡಿ. ಸ್ವಲ್ಪನೂ ಕೂಡ ವೆಂಟ್ಸೆ ಗಾಳಿ ಆಡೋದಕ್ಕೆ ಜಾಗ ಇರೋದಲ್ಲ, ಕಂಪ್ಲೀಟ್ ಬ್ಲಾಕ್ ಮಾಡಿರ್ತಾರ. ಸೊ ಆ ಟೈಮಲ್ಲಿ ನಿಮ್ಗೆ ಫ್ರಿಡ್ಜ್ ಎಲ್ಲ ಹೀಟ್ ಆಗೋ ಪ್ರಾಬ್ಲಮ್ ಆಗಿರ್ಬೋದು, ಮತ್ತೆ ಅಲ್ಲಿ ಇರ್ತಕ್ಕಂಥ ತರಕಾರಿ ಹಣ್ಣು ಕೊಳೆಯೋ ಪ್ರಾಬ್ಲಮ್, ಕೂಲಿಂಗ್ ಸಪ್ಲೈ ಇಲ್ದಾರ ಅವಾಗ ಅದೆಲ್ಲ ಇಶ್ಯೂಸ್ ಬರುತ್ತೆ. ಆದ್ರಿಂದ ಕಂಪ್ಲೀಟ್ ಪ್ಯಾಕ್ ಮಾಡಕ್ಕೆ ಹೋಗ್ಬಾರ್ದು, ಸ್ವಲ್ಪ ಸ್ಪೇಸ್ ಎಲ್ಲ ಬಿಡ್ಬೇಕಾಗತ್ತೆ. ಸೊ ಇನ್ನೊಂದೇನಂದ್ರೆ ಕನ್ವರ್ಟಬಲ್ ಮೋಡ್ಸ್ ಎಲ್ಲ ನೀವು ಕನ್ವರ್ಟ್ ಮಾಡ್ಕೊಂಡಿರ್ತೀರಾ, ಮತ್ತೆ ಇನ್ನೊಂದು ಕೆಲವೊಂದು ಪ್ರೋಗ್ರಾಮ್ಸ್ ಯೂಸ್ ಮಾಡಿರ್ತೀರಾ, ಅಂದ್ರೆ ಪವರ್ ಕೂಲ್ ಅನ್ನೋದು, ಸೊ ಇಲ್ಲಾಂದ್ರೆ ಪವರ್ ಫ್ರೀಸರ್ ಅನ್ನೋದು, ಅದೆಲ್ಲ ಯೂಸ್ ಮಾಡಿದಾಗ ಸೊ ನಿಮ್ಗೆ ರಿಕ್ವೈರ್ಮೆಂಟ್ ಮುಗಿದ್ಮೇಲೆ ಅದನ್ನ ಆಫ್ ಮಾಡ್ಕೊಳ್ಳಿ. ಇವಾಗ ಪವರ್ ಫ್ರೀಸರ್ ಅಂದ್ರೆ ಪವರ್ ಕೂಲ್ ಎಲ್ಲ ಬಂದ್ಬಿಟ್ಟು ನನಗೆ ಫಾಸ್ಟ್ ಆಗಿ ಕೂಲಿಂಗ್ ಬೇಕು, ಇಲ್ಲ ಫಾಸ್ಟ್ ಆಗಿ ಐಸ್ ಕ್ಯೂಬ್ಸ್ ಬೇಕು ಅನ್ನೋದಕ್ಕೆ ನಾವು ಯೂಸ್ ಮಾಡ್ತೀವಿ. ಅದು ನಿಮ್ಗೆ ಐಸ್ ಕ್ಯೂಬ್ಸ್ ರೆಡಿ ಆದ್ಮೇಲೆ ಮತ್ತೆ ಅದನ್ನ ಆಫ್ ಮಾಡ್ಕೊಳ್ಳಿ, ಯಾಕಂದ್ರೆ ಅದು ಸುಮ್ಮನೆ ಪವರ್ ಎಳಿತಾ ಇರುತ್ತೆ. ಸೊ ನಿಮ್ಗೆ ಮೈನಸ್ ಹೋದಷ್ಟು ಕೂಡ ಪವರ್ ಕೂಡ ಇನ್ನು ಟೆಂಪರೇಚರ್ ಕೂಡ ಹೇಳಿದಾಗ ನಿಮ್ಗೆ ಪವರ್ ಜಾಸ್ತಿ ಎಳಿತಾರೆ, ಕರೆಂಟ್ ಬಿಲ್ ಕೂಡ ನಿಮ್ಗೆ ಜಾಸ್ತಿ ಆಗುತ್ತೆ. ಕನ್ವರ್ಟಬಲ್ ಫ್ರಿಡ್ಜ್ ಯಾರೆಲ್ಲ ಯೂಸ್ ಮಾಡ್ತಾ ಇರ್ತಾರೆ, ಸೊ ನಿಮ್ಗೆ ನಾನ್ ವೆಜ್ ಅದೆಲ್ಲ ಯೂಸ್ ಮಾಡಲ್ಲ, ಅದೆಲ್ಲ ಏನು ಇದ್ದಾಗ ನೀವು ಫ್ರೀಜರ್ ಫ್ರಿಡ್ಜ್ ಆಗಿ ಕನ್ವರ್ಟ್ ಮಾಡ್ಕೊಂಡು ಯೂಸ್ ಮಾಡಿದಾಗ ನಿಮ್ಗೆ ಸೊ ಮೈನಸ್ ಟೆಂಪರೇಚರ್ ಇರೋದು ಪ್ಲಸ್ ಟೆಂಪರೇಚರ್ ಅಲ್ಲಿ ವರ್ಕ್ ಆಗುತ್ತೆ ನೀವು ಫ್ರೀಜರ್ ಫ್ರಿಡ್ಜ್ ಆಗಿ ಕನ್ವರ್ಟ್ ಮಾಡ್ಕೊಂಡಾಗ. ಸೊ ಆ ಟೈಮ್ ಅಲ್ಲಿ ನಿಮ್ಗೆ ಫ್ರಿಡ್ಜ್ ಅಲ್ಲಿ ಒಂದು ಬೆನಿಫಿಟ್, ಸ್ಟೋರೇಜ್ ಕೂಡ ಜಾಸ್ತಿ ಸಿಗುತ್ತೆ, ಪ್ಲಸ್ ಪವರ್ ಕನ್ಸಂಪ್ಷನ್ ಅನ್ನೋದು ಕೂಡ ನಿಮ್ಗೆ ಕಮ್ಮಿ ಆಗುತ್ತೆ. ಕಾಂಪ್ರೆಸರ್ ಅಲ್ಲಿ ಏನಂದ್ರೆ R600 ಏನಾದ್ರು ಒಂದು ಗ್ಯಾಸ್ ನ ಫಿಲ್ ಮಾಡಿರ್ತಾರೆ ಇದರಲ್ಲಿ ಕಾಂಪ್ರೆಸರ್ ಅಲ್ಲಿ ಅಂತ ಬಂದಾಗ. ಸೊ ಇದೆಲ್ಲ ಏನಂದ್ರೆ ಲೀಕೇಜ್ ಆಗ್ಬಾರ್ದು. ಲೀಕೇಜ್ ಆಯ್ತು ಅಂದ್ರೆ ನಿಮ್ಗೆ ಕೂಲಿಂಗ್ ಲಾಸ್ ಆದಾಗೆ. ಸೊ ಯಾವಾಗಾದ್ರೂ ನಿಮ್ ಮನೆ ಚೇಂಜ್ ಮಾಡ್ತಾ ಇದಾರೆ, ಒಂದ್ ಮನೆಯಿಂದ ಇನ್ನೊಂದ್ ಮನೆಗೆ ಫ್ರಿಡ್ಜ್ ನ ಮೂವ್ಮೆಂಟ್ ಮಾಡ್ತೀರಾ ಅನ್ನೋ ಟೈಮಲ್ಲಿ ಏನಂದ್ರೆ ಸೊ ಫ್ರಿಡ್ಜ್ ಯಾವುದೇ ಕಾರಣ ಕೂಡ ನೀವು ಮಲಗಿಸೋದಕ್ಕೆ ಹೋಗ್ಬಾರ್ದು. ಸೊ ಏನ್ ಸ್ಟ್ಯಾಂಡ್ ಆಗಿರತ್ತಲ್ಲ ಅದನ್ನ ಜಸ್ಟ್ ಸ್ಲೋಪ್ ಮಾಡಿ ಮೇಲೆ ಒಬ್ರು ಕೆಳಗಡೆ ಒಬ್ರು ಇಟ್ಕೊಂಡು ಅದನ್ನ ಮೂವ್ ಮಾಡ್ಕೊಳ್ಳಿ. ಹಿಂದೆಗಡೆ ಫಿಲ್ ಮಾಡಿರ್ತಕ್ಕಂಥ ಗ್ಯಾಸ್ ಲೀಕೇಜ್ ಆಯ್ತು ಅಂದ್ರೆ ನಿಮ್ಗೆ ಕೂಲಿಂಗ್ ಸಪ್ಲೈ ಕಮ್ಮಿ ಆಗುತ್ತೆ. ಸೊ ಕೆಲವೊಂದ್ ಟೈಮ್ ಅದು ಕಂಪ್ಲೀಟ್ ಲೀಕ್ ಆದಾಗ ನಿಮ್ಗೆ ಕೂಲಿಂಗ್ ಇರೋದಿಲ್ಲ, ಅದೆಲ್ಲ ಇಶ್ಯೂಸ್ ಇರುತ್ತೆ. ಒನ್ ಟೈಮ್ ನಿಮ್ಗೆ ಆಲ್ಮೋಸ್ಟ್ ಗ್ಯಾಸ್ ಫಿಲ್ ಮಾಡ್ಬೇಕಂದ್ರೆ ಮಿನಿಮಮ್ 2,000-3,000 ರೂಪಾಯಿ ತಗೊಳ್ತಾರೆ ಸ್ಟ್ಯಾಂಡರ್ಡ್ ಆಗಿ ಇವತ್ತಿನ ದಿನದಲ್ಲಿ. ಮತ್ತೆ ನೀವು ಮನೆ ಶಿಫ್ಟ್ ಮಾಡೋಕ್ಕಿಂತ ಮುಂಚೆ ಬಿಫೋರ್ ಒಂದ್ 3 to 4 hours ಮುಂಚೆನೆ ಆಫ್ ಮಾಡಿ, ಫ್ರಿಡ್ಜ್ ನ 4 hour ಮುಂಚೆನೆ ಆಫ್ ಮಾಡಿ, ಮತ್ತೆ ಮನೆಗೆ ತಗೊಂಡೋಗಿ ಬೇರೆ ಮನೆಗೆ ತಗೊಂಡೋಗಿ ಇಟ್ಟ ಮೇಲೂ ಕೂಡ 4 hour ಆದ್ಮೇಲೆ ಆನ್ ಮಾಡ್ಬೇಕಾಗತ್ತೆ. ಟ್ರಾನ್ಸ್ಪೋರ್ಟೇಷನ್ ಮಾಡೋ ಟೈಮ್ ಅಲ್ಲಿ ಗ್ಯಾಸ್ ಎಲ್ಲ ಬಂದ್ಬಿಟ್ಟು ಸೆಟ್ ಆಗಿರಲ್ಲ, ಎಲ್ಲ ಅದೆಲ್ಲ ಲಿಕ್ವಿಡ್ ಫಾರ್ಮೇಶನ್ ಆಗಿರೋದು, ಮೆಲ್ಟ್ ಆಗಿರೋದು, ಈ ತರ ಎಲ್ಲ ಇಶ್ಯೂಸ್ ಆಗಿರುತ್ತೆ. ಸೊ ಒಂದ್ ಸೈಡ್ ನೀವು ತಗೊಂಡೋಗಿ ಇಟ್ಟ ಮೇಲೆ ಒಂದ್ 4 to 5 hours ಆದ್ಮೇಲೆ ಅದನ್ನ ಆನ್ ಮಾಡಿ, ಆಗ ಕಂಪ್ರೆಸರ್ ಒಂದ್ ಕಡೆ ಸೆಟ್ ಆಗಿ ವರ್ಕ್ ಆಗುತ್ತೆ. ಸೊ ಬಿಫೋರ್ 4 hours ಆಫ್ ಮಾಡಿ, ಆಮೇಲೆ ತಗೊಂಡೋಗಿ ಇಟ್ಟ ಮೇಲೆ 5 hours ಆದ್ಮೇಲೆ ಆನ್ ಮಾಡಿ, ಆಗ ನಿಮ್ಮ ಮಷಿನ್ ಯಾವುದೇ ರೀತಿ ಎಫೆಕ್ಟ್ ಆಗೋದಿಲ್ಲ. ಸೊ ಸೈಡ್ ಅಲ್ಲಿ ಸ್ವಲ್ಪ ಸ್ಪೇಸ್ ನ ಬಿಡ್ಬೇಕಾಗತ್ತೆ. ಮಷಿನ್ ಒಂದು ಇಡ್ತೀರಾ ಅಂದ್ರೆ ಅಟ್ಲೀಸ್ಟ್ 1 ಇಂಚ್ ಆದ್ರೂ ಕೂಡ ಸೈಡ್ ಅಲ್ಲಿ ಲೆಫ್ಟ್ ರೈಟ್ ಸೈಡ್ ಅಲ್ಲಿ ಇರ್ಬೇಕಾಗತ್ತೆ. ಮೇಲ್ಗಡೆ ನಾನು ಓಪನ್ ಇರುತ್ತೆ. ಸೊ ಬ್ಯಾಕ್ ಸೈಡ್ ಬಂದ್ಬಿಟ್ಟು ಅಟ್ಲೀಸ್ಟ್ 1.5-2 inches ಆದ್ರೂ ಕೂಡ ಒಂದು ಗ್ಯಾಪ್ ನ ಬಿಡಿ, ಸ್ವಲ್ಪ ಸ್ಪೇಸ್ ಇರಬೇಕು. ಆಗ ನಿಮ್ಗೆ ಫ್ರಿಡ್ಜ್ ಕೂಡ ಹೀಟ್ ಆಗೋದಿಲ್ಲ, ಯಾವುದೇ ರೀತಿ ಪ್ರಾಬ್ಲಮ್ಸ್ ಕೂಡ ಬರಲ್ಲ. ಮೋರ್ ದನ್ 15 years ನಿಮ್ ಮನೇಲಿ ಏನೋ ಫ್ರಿಡ್ಜ್ ನ ಯೂಸ್ ಮಾಡ್ತಾ ಇದೀರ ಅಂದ್ರೆ ಆಗ ನೀವು ಬದಲಾಯಿಸ್ಕೊಳ್ಬೇಕಾಗತ್ತೆ. ಆಲ್ಮೋಸ್ಟ್ 15 years ಅಂದ್ರೆ ಆಲ್ಮೋಸ್ಟ್ ಅದ್ರೊಳಗಡೆ ಎಲ್ಲ ಡೆಡ್ ಆಗಿರುತ್ತೆ ಆಲ್ಮೋಸ್ಟ್. ಅದ್ರ ಮೇಲೆ 15 years ಯೂಸ್ ಮಾಡಿರೋರು ಚೇಂಜ್ ಮಾಡ್ಕೊಂಡ್ರೆ ಬೆಸ್ಟ್. ಆ ತರ ಹಳೆ ಮಷಿನ್ಗಳೇ ಮೇ ಬಿ ಫೈರ್ಗೆ ಬೇಗ ಇದಾಗೋದು. ಇವತ್ತಿನ ಮಷಿನ್ಸ್ ಎಲ್ಲ ಸೆನ್ಸರ್ ಮಷಿನ್ಸ್ ಆಗಿರೋದ್ರಿಂದ ಸೊ ನಿಮ್ಗೆ ಎರರ್ ಅಲ್ಲೇ ಬಂದ್ಬಿಡುತ್ತದೆ. ಏನೇ ಒಂದು ಇಂಟರ್ನಲ್ ಎಲೆಕ್ಟ್ರಿಸಿಟಿದಾಗಿರ್ಬೋದು, ಏನೇ ಇದ್ರು ಕೂಡ ವರ್ಕೇ ಆಗೋದಿಲ್ಲ ಫ್ರಿಡ್ಜ್ ಆ ತರ ನೀವು ಇತ್ತು ಅಂದಾಗ. ಇನ್ನೊಂದೇನಂದ್ರೆ ಈಗ ಫ್ರಿಡ್ಜ್ ಯೂಸ್ ಮಾಡ್ತಾ ಇರ್ತಾರಲ್ಲ, ಅದರಲ್ಲಿ ರಬ್ಬರ್ ಗ್ಯಾಸ್ಕೆಟ್ ಇರುತ್ತಲ್ಲ, ಸೊ ಇದನ್ನ ನೀವು ಅವಾಗಾಗ ನೋಡ್ಕೊಂಡ್ಬಿಟ್ಟು ಕ್ಲೀನ್ ಮಾಡ್ಕೊಳ್ಬೇಕಾಗುತ್ತೆ. ಇವತ್ತು ಬರ್ತಾರಲ್ಲ ಫ್ರಿಡ್ಜ್ ಬಂದ್ಬಿಟ್ಟು ಏನಂದ್ರೆ ಸೊ ರಿಮೂವಬಲ್ ಗ್ಯಾಸ್ಕೆಟ್ ನ ಕೊಡ್ತಾರೆ, ಈಸಿಯಾಗಿ ರಿಮೂವ್ ಆಗುತ್ತೆ ಈ ರೀತಿ. ಇನ್ನ ರಿಮೂವ್ ಮಾಡ್ಕೊಂಡು ನೀವು ಸಪರೇಟ್ ವಾಶ್ ಮಾಡಿ ಸೊ ಮತ್ತೆ ಇಲ್ಲಿಗೆ ನೀವು ಆರಾಮಾಗಿ ಫಿಟ್ ಮಾಡ್ಬೋದು. ಸೊ ಇದೇನಕ್ಕೆ ಕ್ಲೀನ್ ಮಾಡ್ಕೊಳ್ಬೇಕು ಅಂದ್ರೆ ಇದರೆಲ್ಲ ಫಂಗಸ್ ಬ್ಯಾಕ್ಟೀರಿಯಾಸ್ ಎಲ್ಲ ಕ್ರಿಯೇಟ್ ಆಗಿರುತ್ತೆ. ಸುಮಾರು ವರ್ಷ ಯೂಸ್ ಮಾಡಿರೋದು ನೋಡ್ಬೋದು, ಒಂದು ಮೋರ್ ದನ್ 8-10 years ಯೂಸ್ ಮಾಡಿರೋ ಫ್ರಿಡ್ಜ್ಗಳಲ್ಲಿ ಯಾರೋ ಕ್ಲೀನ್ ಮಾಡದೇ ಇದ್ದವ್ರದ್ದು ಇದೆಲ್ಲ ಕಂಪ್ಲೀಟ್ ಬ್ಲಾಕ್ ಕಲರ್ ಅಲ್ಲಿ ಒಂದು ಫಾರ್ಮೇಶನ್ ಆಗಿರುತ್ತೆ. ಸೊ ಅದರಿಂದ ಇದನ್ನ ಏನಿರುತ್ತಲ್ಲ ರಬ್ಬರ್ ಗ್ಯಾಸ್ಕೆಟ್ ನ ಕ್ಲೀನ್ ಆಗಿ ರಿಮೂವ್ ಮಾಡ್ಕೊಂಡು ನಾವು ಕ್ಲೀನ್ ಮಾಡಿ ವಾಶ್ ಮಾಡಿ ಮತ್ತೆ ಹಾಕೊಳ್ಳಿ. ಸೊ ಯಾವ್ದೇ ರೀತಿ ಪ್ರಾಬ್ಲಮ್ ಇರಲ್ಲ. ಫ್ರಿಡ್ಜ್ ನ ನೀವು ಅಟ್ಲೀಸ್ಟ್ ಯಾವಾಗಾದ್ರೂ ಒನ್ ಟೈಮ್, ಏನ್ ರೆಗ್ಯುಲರ್ ಆಗ ಅಂತಲ್ಲ, ಒಂದು 8 months 10 months ಒಂದ್ಸತಿನಾದ್ರೂ ಕೂಡ ಅಲ್ಲಿರ್ತಕ್ಕಂಥ ಐಟಮ್ ನ ಕಡೆಗೆ ತೆಗೆದ್ಬಿಟ್ಟು ಒಂದು ಸಾಫ್ಟ್ ಬಟ್ಟೆಯಲ್ಲಿ ಮಷಿನ್ ಪ್ಲಗ್ ನ ಕಡೆಗೆ ರಿಮೂವ್ ಮಾಡಿ, ಪವರ್ ಆಫ್ ಮಾಡಿ, ಪ್ಲಗ್ ರಿಮೂವ್ ಮಾಡಿ ಒಂದು ಬಟ್ಟೆಲಿ ಒರೆಸ್ಕೊಳ್ಳಿ. ಒಳಗಡೆ ಇವಾಗೆಲ್ಲ ಏನ್ ಯೂಸ್ ಮಾಡ್ತಿರಲ್ಲ ಫುಡ್ ಐಟಮ್ಸ್ ಅದೆಲ್ಲ ಬಿದ್ದಿರುತ್ತೆ ಅಲ್ಲಿ, ನೀಟಾಗಿ ಇದನ್ನ ಮಾಡ್ಕೊಳ್ಳಿ. ಯಾಕಂದ್ರೆ ವೆಂಟ್ಸ್ ಎಲ್ಲ ಬ್ಲಾಕ್ ಆಗ್ಬಿಡುತ್ತೆ ಅದೆಲ್ಲ ಪ್ಯಾಕ್ ಆಯ್ತು ಅಂದಾಗ, ಅವು ಕೂಲಿಂಗ್ ಎಲ್ಲ ಇರೋದಿಲ್ಲ. ಇದು ಒಂದು ಬೇಸಿಕ್ ಮೇಂಟೆನೆನ್ಸ್ ಅಂತ ಹೇಳ್ಬೋದು. ಇದನ್ನ ನೀವು ಮಾಡ್ಕೊಂಡ್ರೆ ಮಷಿನ್ ಲೈಫ್ ಕೂಡ ಚೆನ್ನಾಗಿರುತ್ತೆ. ಸೊ ಇಷ್ಟು ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ. ಇದ್ರ ಮೇಲೆ ನಿಮ್ಗೆ ಏನಾದ್ರು ಡೌಟ್ ಇತ್ತು ಅಂದ್ರೆ ಕಾಮೆಂಟ್ ಮಾಡಿ, ಆ ಕಾಮೆಂಟ್ ಕೂಡ ನಾನು ಉತ್ತರ ನೀಡ್ತೀನಿ ಅಂತ ಹೇಳ್ತಾ ಸೊ ಈ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದ.